ನಾವು ಪಂಪ್ಗಳು ಮತ್ತು ಮೋಟಾರ್ಗಳನ್ನು ತಯಾರಿಸುತ್ತಿರುವ 100 ವರ್ಷ ಹಳೆಯ ಸಂಸ್ಥೆ ಕೈಗಾರಿಕಾ ಕೇಂದ್ರದಲ್ಲಿ ಇದ್ದೇವೆ. ವಾಸ್ತವವಾಗಿ ತಮಿಳುನಾಡು ದೇಶಕ್ಕೆ ಒಂದು ಉತ್ಪಾದನಾ ಕೇಂದ್ರವಾಗಿ ಖ್ಯಾತಿಯನ್ನು ಗಳಿಸಿದೆ ಮತ್ತು ಆದ್ದರಿಂದ ಕಾರ್ಮಿಕ ವರ್ಗವು ನಿಸ್ಸಂಶಯವಾಗಿ ಜಲ ವಿಭಾಗದ ಒಂದು ಬಹಳ ಮುಖ್ಯವಾದ ಭಾಗವಾಗಿದೆ. ನಾನು ಇಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಬಂದು ಕಲೈಕುಮಾರ್. ಮತ್ತು ಚುನಾವಣೆ ಬರ್ತಾ ಇದೆ. ಎಲ್ಲ ಇಶ್ಯೂಗಳ ಬಗ್ಗೆ ಏನು ಯೋಚನೆ ಮಾಡ್ತೀರಾ? ವೋಟ್ ಹಾಕುವಾಗ? ಇಲ್ಲ, ಹಳಬರೆ ಪಾಲಿಟಿಕ್ಸ್ ಅನ್ನೇ ರನ್ ಮಾಡ್ತಾ ಇದ್ದಾರಾ? ಹಳೆ ಪಾಲಿಟಿಕ್ಸ್ ನಡೀತಿದೆ. ಹೊಸಬರು ಬಂದ್ರೆ ಚೆನ್ನಾಗಿರುತ್ತೆ. ತುಂಬಾ ನಿರೀಕ್ಷೆ ಮಾಡ್ತಿದೀವಿ ನಾವು. ದೇಶಕ್ಕೆ ಇದೇ ಜೀವನ ನಡೀತಿದೆ. ಹೊಸ ಜೀವನವನ್ನ ನೋಡಬಹುದು. ಹಳೆಯವರೇ ಹಳೆಯದನ್ನೇ ಮಾಡ್ಕೊಂಡಿದ್ದಾರೆ. ಹೊಸದನ್ನ ನೋಡಬಹುದು ಅಂತ ನಿರೀಕ್ಷಿಸ್ತಾ ಇದೀವಿ. ಹಾಗಾಗಿ ಹೊಸ ಪಾರ್ಟಿ ಬರೋದು ಮುಖ್ಯನಾ? ಇಲ್ಲ, ಹೊಸ ಲೀಡರ್ಗಳು ಬರ್ತಿದ್ದಾರಾ? ಪಾಲಿಸಿಗಳು ಬದಲಾಗುತ್ತಾ? ಹಳೆಬ್ರು ಹೋಗಿ ಹೊಸಬ್ರು ಬರಬೇಕು. ಹೊಸ ಲೀಡರ್ ಬರಬೇಕು ಅಷ್ಟೇ. ಯೂತ್ ಆಗಿರ್ಬೇಕು. ಬದಲಾವಣೆ ಬೇಕು. ಇವ್ರು 5 ವರ್ಷ ಇದ್ರು, ಅವರು 5 ವರ್ಷ ಇದ್ರು, ಹಾಗೆ ಬದಲಾಗಿ ಬರ್ತಾನೆ ಇದೆ. ಈಗ ಬರುವಾಗ ಬದಲಾದವರಾಗಿರ್ತಾರಾ ಅಂತ ಒಂದು ಆಸೆ. ಹಾಗಾದ್ರೆ ಬದಲಾವಣೆ ಬೇಕು ಅಂದ್ರೆ ಸೀಮಾಂತರದವರಿಗೆ ಇಲ್ಲಿಯವರೆಗೂ ಚಾನ್ಸ್ ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಅವರಿಗೆ ಕೊಡಬೇಕು ಅಂತ ಅನ್ಸುತ್ತಾ? ವಿಜಯ್ ತರದವ್ರಿಗೆ ಕೊಡಬೇಕು ಅಂತ ಅನ್ಸುತ್ತಾ? ವಿಜಯ್ ತರಹದವರಿಗೆ ಕೊಡಬಹುದು. ಆದ್ರೆ ಅವರಿಗೆ ರೂಪಲ್ ಕೈ ಅವ್ರು ಬಂದು ಅವರೇ ಪಾಲಿಸಿ ಹೇಳೋದೆಲ್ಲ ಗೊತ್ತಿದೆಯಾ? ಅದು ಜಾರಿಗೆ ಬರುತ್ತಾ ಅಂತ ಗೊತ್ತಿಲ್ಲ. ಹೇಳ್ತಾರೆ, ಆದ್ರೆ ಜಾರಿಗೆ ತರ್ತಾರಾ ಅಂತ ಗೊತ್ತಿಲ್ಲ. ಚುನಾವಣೆಯಲ್ಲಿ